ನಮಸ್ಕಾರ. ಇದು ಆಚಾರ್ಯ ಶ್ರೀಮದಾಚಾರ್ಯ ಅಂತ ಒಂದು ಪ್ರದರ್ಶನ. ಇಲ್ಲಿ ಮಧ್ವಾಚಾರ್ಯರ ಜೀವನ ಚರಿತ್ರೆ, ಅವರ ಕೃತಿಗಳು, ಆಮೇಲೆ ಅವರ ಸಿದ್ಧಾಂತದ ಪರಿಚಯ ಮಾಡಿಸ್ಕೊಳ್ಳೋದು ಪ್ರಯತ್ನ. ಇಲ್ಲಿ ಒಂದು ಹುಡುಗನ ಮೂಲಕ ಕಥೆ, ಒಂದು ಸನ್ನಿವೇಶ ಇಟ್ಕೊಂಡು ನಡೀತಾ ಹೋಗುತ್ತೆ. ಆ ಹುಡುಗನ ಪರಿಸ್ಥಿತಿ ಹೇಗಿರುತ್ತೆ, ಮನಸ್ಥಿತಿ, ಆಮೇಲೆ ಅವನು ಹೇಗಾಗ್ತಾನೆ ಅನ್ನೋದು ಈ ಪ್ರದರ್ಶನದಿಂದ ತಿಳ್ಕೊಬೋದು. ಇಲ್ಲಿ ಅವನು ಹೆಸರಿಂದ ಕೂತಿದ್ದಾನೆ. ಒಬ್ಬರು ಗುರುಗಳು ಸಿಗ್ತಾರೆ. ಯಾಕೆ ಅಲ್ಲಿ ಕೂತಿದೆ ಅಂತ ಕೇಳಿದಾಗ, ನಿನ್ನೆ ಬೇರೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಅವ್ರವ್ರ ಮತಾಚಾರ್ಯರ ಬಗ್ಗೆ, ಮತಗಳ ಬಗ್ಗೆ ಹೇಳ್ತಾ ಇದ್ರು. ನಾನು ಮಾತ್ರ ಸುಮ್ಮನೆ ಇದ್ದೆ. ನನಗೆ ಒಂಥರ ಬೇಜಾರಾಯಿತು. ನಾನು ಮಾತನಾಗಿ ನನಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗಿದೆ ಅಂತ ಅವರು ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಾನು ಈಗ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ಮೊದಲು ಅವರು ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಫಸ್ಟ್ ದರ್ಶನ ಅಂದರೆ ಏನು ಅನ್ನೋದನ್ನ ಹೇಳ್ತೀನಿ. ದಾರ್ಶನಿಕರು ಹೇಗೆ ಅವ್ರ ವಿಚಾರಧಾರೆಯನ್ನು ಬೆಳೆಸ್ಕೊಂಡಿರ್ತಾರೆ, ಯಾವ್ಯಾವ ದರ್ಶನಗಳಿದ್ದಾವೆ, ಆಸ್ತಿಕ ದರ್ಶನಗಳಿವೆ, ವೈದಿಕ ದರ್ಶನಗಳಿವೆ, ಅವೈದಿಕ ದರ್ಶನಗಳು ಯಾವ್ಯಾವು ಅಂತ ಹೇಳ್ತಾ ಹೋಗ್ತಾರೆ. ಈ ಥರ ನಾನು ಯಾರು, ಎಲ್ಲಿಂದ ಬಂದೀನಿ, ನಮಗೇನಿದೆ, ಯಾಕೆ ಈ ಪ್ರಪಂಚ ಈ ಥರ ಇದೆ, ಯಾಕೆ ಹುಟ್ಟುತ್ತಾರೆ, ಯಾಕೆ ಸಾಯ್ತಾರೆ, ಯಾರಿಗಾಕೆ ಮರಿ ಹಾಕ್ತಾರೆ, ಈ ಹೇಗೆ ನಡೀತಾ ಇದೆ ಇದೆಲ್ಲ, ಯಾರು ಇದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಇಲ್ಲಿ ಇರೋದಕ್ಕೆ ಏನಾದರೂ ರೂಲ್ಸ್ ಇದ್ದಾವೆ, ನಾನು ಇಲ್ಲಿಂದ ಏನಾದರೂ ಅಡ್ವಾಂಟೇಜ್ ತೊಗೊಂಡು ಹೋಗಬೇಕಾ, ಏನಾದರೂ ಸಾಧಿಸೋದಿದೆಯಾ ಈ ಪ್ರಪಂಚಕ್ಕೆ ಬಂದು, ಅಥವಾ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ, ನಾನು ಬಂದಿರೋದಕ್ಕೆ ಕಾರಣ ಏನು, ಇಂಥ ಪ್ರಶ್ನೆಗಳನ್ನು ಹುಡ್ಕೊಂಡು ಹೋಗ್ತಾ ಇರೋಂಥ ಇಂಥ ಆಲೋಚನೆಗಳನ್ನ ಮಾಡುವಂಥ ಋಷಿಮುನಿಗಳಿಗೆ ಅವ್ರು ಏನು ಉತ್ತರಗಳನ್ನ ಕಂಡುಹಿಡಿದುಕೊಂಡ್ರು, ಅವ್ರನ್ನ ದಾರ್ಶನಿಕರು ಅಂತಾರೆ. ಅವ್ರು ಕಂಡುಹಿಡಿದುಕೊಂಡಿದ್ದ ಉತ್ತರಗಳನ್ನ ಅವ್ರ ಸೂತ್ರಗಳ ಮೂಲಕ ಕೊಡ್ತಾರೆ. ಇಲ್ಲಿ 9 ದರ್ಶನಗಳಿದ್ದಾವೆ. ಭಾರತೀಯ ದರ್ಶನಗಳನ್ನು ಹೇಳ್ತಾರೆ. 6 ವೈದಿಕ ದರ್ಶನಗಳು, 3 ಅವೈದಿಕ ದರ್ಶನಗಳು. ಚಾರ್ವಾಕ, ಜೈನ, ಬೌದ್ಧ ಅವೈದಿಕ ದರ್ಶನಗಳು, ಅಂದರೆ ವೇದಗಳನ್ನ ಒಪ್ಪೋದಿಲ್ಲ. ಈ ವೈದಿಕ ದರ್ಶನಗಳು ಕಪಿಲ, ಪತಂಜಲಿ, ಗೌತಮ, ಕಣಾದ, ಜೈಮಿನಿ ಹಾಗೂ ವೇದವ್ಯಾಸರು ಮಾಡಿರುವಂಥ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಮತ್ತು ವೇದಾಂತ ದರ್ಶನಗಳು. ಎಲ್ಲ ದರ್ಶನಕಾರರು ಏನು ವಿಷಯದ ಬಗ್ಗೆ ಅವರು ಸೂತ್ರಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಸ್ಲೈಡಲ್ಲಿ ತೋರಿಸಿದ್ದಾರೆ. ಅಂದರೆ ಆತ್ಮ ಅಂದರೆ ಏನು, ಯಾವ ಮತಗಳು ಆತ್ಮನ ಯಾವ ಥರ ಹೇಳ್ತಾರೆ, ಪ್ರಮಾಣ ಅಂದರೆ ಏನು, ಯಾವುದನ್ನು ನಾವು ಪ್ರಮಾಣ ಅಂತ ತಗೋಬೋದು, ಅವ್ರು ಹೇಳಿರೋ ಡೆಫಿನೇಷನ್ಗೆ ಏನು ಪ್ರಮಾಣ ಅಂತ ಅವರವರ ಮತಾಚಾರ್ಯರು ಮತಗಳ ಬಗ್ಗೆ ಹೇಳ್ತಾರೆ. ಅದೇ ರೀತಿ ದೇವರು ಇದ್ದಾನಾ ಇಲ್ವಾ, ಇದ್ದಾನೆ ಅನ್ನೋದಕ್ಕೆ ಏನು ಪ್ರಮಾಣ, ಆ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಜಗತ್ತು, ಆಮೇಲೆ ಕರ್ಮ, ಆಮೇಲೆ ಸಂಸಾರ, ಮೋಕ್ಷ, ಈ ವಿಷಯಗಳ ಮೇಲೇ ಎಲ್ಲ ಮತಾಚಾರ್ಯರು ಕೂಡ ಮಾತಾಡ್ತಾ ಹೋಗ್ತಾರೆ. ಮುಂದೆ ಯಾವಾಗ ಗೌತಮರ ಶಾಪದಿಂದಾಗಿ ಜ್ಞಾನ ಎಲ್ಲ ನಾಶ ಆಗಿರುತ್ತೆ, ಆಗ ವೇದವ್ಯಾಸರು ಬಂದು ವೇದಗಳನ್ನ, ಅನಂತವಾಗಿರುವಂಥ ವೇದಗಳನ್ನ ವಿಭಾಗ ಮಾಡ್ತಾರೆ. 4 ವಿಭಾಗ ಮಾಡಿ ಅವುಗಳನ್ನು ಯಾವ ಬೇಸಿಸ್ ಮೇಲೆ ವಿಭಾಗ ಮಾಡ್ತಾರೆ ಅಂತ ತಿಳಿಸಿ, ಮುಂದೆ ಎಷ್ಟು ಶಾಖೆಗಳನ್ನ ಕೊಡ್ತಾರೆ ಅಧ್ಯಯನಕ್ಕೆ, ಕಲಿಯುವುದರಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ, ಆಮೇಲೆ ಅದನ್ನು ಪ್ರಚಾರ ಮಾಡೋದಕ್ಕೆ ಯಾವ್ಯಾವ ಶಿಷ್ಯನಿಗೆ ಉಪದೇಶ ಮಾಡ್ತಾರೆ ಅನ್ನೋದು ಈ ಸ್ಲೈಡಲ್ಲಿ ಹೇಳ್ತಾರೆ. ಎಲ್ಲ ವೇದಗಳನ್ನ ವಿಭಾಗ ಮಾಡಿದ್ಮೇಲೆ ವೇದವ್ಯಾಸರು ಏನು ಮಾಡ್ತಾರೆ, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡ್ತಾರೆ. ವೇದಗಳು ಅನಂತವಾಗಿರೋದ್ರಿಂದ ಅವರು ಬ್ರಹ್ಮಸೂತ್ರದಲ್ಲಿ ಅನಂತವಾಗಿರುವಂಥ ವೇದದ ನಿರ್ಣಯಾತ್ಮಕವಾದಂತಹ ವಿಷಯಗಳನ್ನು ಸೂತ್ರಗಳ ಮೂಲಕ 564 ಸೂತ್ರಗಳ ಮೂಲಕ ಇಟ್ಟಿದ್ದಾರೆ. 4 ಅಧ್ಯಾಯ ಇದೆ, 4 ಪಾದ ಇದೆ. ಆಮೇಲೆ ಅವುಗಳ ಅರ್ಥ ಆಗೋದಕ್ಕೋಸ್ಕರ ದೃಷ್ಟಾಂತ ರೂಪವಾಗಿ ಪುರಾಣಗಳನ್ನ, 18 ಪುರಾಣಗಳನ್ನ ಮತ್ತು ಮಹಾಭಾರತನ, ಉಪಪುರಾಣಗಳನ್ನ ರಚಿಸಿಕೊಂಡಿದ್ದಾರೆ. ಮತ್ತು ಕಾಲಕ್ರಮೇಣ ಎಲ್ಲ ಮತಗಳು ಇದಾಗ್ತವೆ. ಈ ಬ್ರಹ್ಮಸೂತ್ರಗಳನ್ನ ಕಲಿಯೋದಕ್ಕಾಗಿ ಇಲ್ಲಿ ಸೂತ್ರ ಸಂಪದ ಅಂತ ಒಂದು ಆಟ ಇದೆ. ಈ ಸೂತ್ರ ಸಂಪದ ಆಟದಲ್ಲಿ ಇದನ್ನು ಆಟ ಆಡಿ ಹುಡುಗರು ಬ್ರಹ್ಮಸೂತ್ರಗಳ ಅಧ್ಯಾಯದ ಹೆಸರುಗಳು, ಪಾದದ ಹೆಸರುಗಳನ್ನ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮುಂದೆ ಏನಾಗುತ್ತೆ, ಕಲಿಯುಗದ ಮತ್ತೆ ಬರ್ತಾ ಎಷ್ಟೊಂದು ಮತಗಳು ಶುರು ಆಗ್ತವೆ. ಎಲ್ಲರೂ ಒಂದಕ್ಕೊಂದು ವಿರೋಧವಾಗಿರ್ತವೆ. ವೇದವ್ಯಾಸರೇ ಬರೆದಿರುವಂತಹ ಬ್ರಹ್ಮಸೂತ್ರಗಳಿಗೆ ಆ ಕಾಲಕ್ಕೆ ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆನೇ 21 ಭಾಷೆಗಳಿವೆ. ಆದರೆ ಒಂದಕ್ಕೆ ಮ್ಯಾಚ್ ಆಗ್ತಾ ಇದೆ, ಎಲ್ಲ ವಿರುದ್ಧವಾಗಿದ್ದಾವೆ. ಆಮೇಲೆ ವೇದವ್ಯಾಸರ ಅಭಿಪ್ರಾಯವನ್ನು ನಿರೂಪಿಸ್ತಾ ಇದೆ. ಹಾಗಾಗಿ ಈ ಸಜ್ಜನರಿಗೆಲ್ಲ ಗೊಂದಲಮಯ ಆಕರ್ಷಣೆ, ಇಷ್ಟು ಮತಗಳಿದ್ದಾವೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಹಾಗೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಸಜ್ಜನ ಉದ್ಧಾರಕ್ಕಾಗಿ ಏನಾದರೂ ಪರಿಹಾರ ಬೇಕಂತ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಈ ಕಡೆ ಮಧ್ಯಗೇಹ ಭಟ್ಟ ದಂಪತಿಗಳು ಒಳ್ಳೆ ಜ್ಞಾನ, ಇದೇ ಗೊಂದಲದಲ್ಲೇ ಅವರು ಇರ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸರಿಯಾದ ವಿಷಯ ತಿಳ್ಕೊಳ್ಳೋಕ್ಕೆ ಒಳ್ಳೆ ಸತ್ಪುತ್ರ
ಸರ್ವಜ್ಞನಾದಂಥ ಮಗು ಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಗೆಯೇ ಅಚ್ಯುತ ಪ್ರೇಕ್ಷರು ಕೂಡ ಅವ್ರ ಗುರುಗಳು ಹೇಳಿರ್ತಾರೆ, ಇದೇನು ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ, ಇದು ಯಾರಿಗೂ ಅನುಭವಕ್ಕೆ ಬಂದಿಲ್ಲ, ಅದಕ್ಕೆ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರಿಯಾದನ್ನು ತಿಳಿಸ್ಕೊಡೋಕ್ಕೆ ದೇವರನ್ನೇ ಶರಣಾಗೋದು. ಹಾಗಾಗಿ ಇವರೆಲ್ಲರ ಪ್ರಾರ್ಥನೆಯಿಂದ ವಾಯುದೇವರಿಗೆ ದೇವರು ಆದೇಶ ಮಾಡ್ತಾರೆ ಅವತಾರ ಮಾಡಿ ಏನು ಜ್ಞಾನ ಪ್ರಚಾರ ಮಾಡೋದು. ಹಾಗಾಗಿ ವಾಯುದೇವರು ವಾಸುದೇವನಾಗಿ ಬರ್ತಾರೆ. ವಾಸುದೇವ ಅಂದರೆ ಮಧ್ಯಗೇಯ ದಂಪತಿಗಳ ಮಗ, ಅವರೇ ಮಧ್ವಾಚಾರ್ಯರು. ಪೂರ್ವಾಶ್ರಮದ ಹೆಸರು ವಾಸುದೇವ. ಮುಂದೆ ವಾಸುದೇವನ ಬಾಲಲೀಲೆ, ಅವನ ದೈಹಿಕ ಶಕ್ತಿ ಹೇಗಿತ್ತು, ಅವನ ಭೌತಿಕ ಶಕ್ತಿ ಹೇಗಿತ್ತು ಅಂತ ನಿರೂಪಿಸುವಂಥ ಪ್ರಸಂಗಗಳು. ಅವರ ಬಾಲ್ಯದಲ್ಲಿ ಹೇಗಿದ್ದರು ಅಂತ, ಹಾಗೆಯೇ ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ನಿರೂಪಿಸುವಂಥ ಪ್ರಸಂಗಗಳು. ಆ ಪ್ರಸಂಗಗಳನ್ನೆಲ್ಲ ನೋಡ್ತಿದ್ದಾಗ ಅಲ್ಲಿದ್ದ ಜನರಿಗೆ ಏನು ಅನಿಸ್ತಾ ಇತ್ತು, ಓ ಅನಂತೇಶ್ವರನ ಸೂಚನೆಯಂತೆ ಇವನು ಅವತಾರ ಪುರುಷನೇ ಅನ್ನೋದು ಅನಿಸ್ತಾ ಇತ್ತು. ಯಾಕೆಂದರೆ ಒಂದು ಸರ್ತಿ ಅನಂತೇಶ್ವರ ದೇವಸ್ಥಾನದಲ್ಲಿ ಒಬ್ಬ ಸ್ವಲ್ಪ ಬುದ್ಧಿ ಫಿಸಿಕಲಿ ನಾಟ್ ದಟ್ ಫಿಟ್ ಅನ್ನೋಂಥ ಒಬ್ಬ ಹುಡುಗನಲ್ಲಿ ಆವೇಶ ಆಗಿ ಮುಂದೆ ಒಬ್ಬ ಅವತಾರ ಪುರುಷ ಬರೋಗಿದ್ದಾನೆ ಅಂತ ಹೇಳಿರ್ತಾರೆ. ಅದನ್ನು ನೆನಪಿಸ್ತಾ ಇರ್ತೀವಿ. ಇವ್ರು ಮಾಡ್ತಾ ಇರೋ ಕಾರ್ಯ ಅಂತ ಬಾಲ್ಯದಲ್ಲಿ ಅವ್ರು ತೋರಿಸಿದಂಥ ದೈಹಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಭೌತಿಕ ಶಕ್ತಿ ಇವನ್ನೆಲ್ಲ ನೋಡಿದ್ರೆ ಜನರಿಗೆ ಅದು ನೆನಪಿಗೆ ಬರ್ತಾ ಇತ್ತು. ಆಮೇಲೆ ವಾಸುದೇವ ಏನು ಮಾಡ್ತಾನೆ, ನಾನು ಸಚ್ಚಾಸ್ತ್ರಗಳನ್ನ ಹಿಡಿಬೇಕು ಅಂತಂದರೆ ಈ ಥರ ಇಂದ ಆಗೋದಿಲ್ಲ, ನಾನು ಸನ್ಯಾಸ ತಗೋಬೇಕು ಅಂತ ಹೇಳಿ ಅಚ್ಯುತ ಪ್ರೇಕ್ಷರ ಹತ್ರ ಅಚ್ಯುತ ಪ್ರೇಕ್ಷರು ಆಗಾಗ ಉಡುಪಿಗೆ ಅನಂತೇಶ್ವರ ದೇವಸ್ಥಾನಕ್ಕೆ ಬರ್ತಿದ್ರಾದ್ರಿಂದ ಅಲ್ಲಿ ಭೇಟಿಯಾಗಿ ನನಗೆ ಸನ್ಯಾಸ ಬೇಕು ಅಂತ ಹೇಳಿ ಮನೆಯಲ್ಲೆಲ್ಲ ಒಪ್ಪಿಸಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಆಮೇಲೆ ಅವ್ರಿಗೆ ಪಾಠ ಹೇಳಬೇಕು ಅಂತ ಅವ್ರ ಗುರುಗಳು ಕೂತಾಗ ಅವ್ರಿಗೆ ಏನಾಗುತ್ತೆ, ಪಾಠ ಶುರು ಮಾಡಿದಿಲ್ಲ, ಸನ್ಯಾಸ ತಗೊಂಡು 40 ದಿನಕ್ಕೆ ಒಂದು ವಾದಕ್ಕೆ ಅಂತ ಒಂದಷ್ಟು ಜನ ಬಂದಿರ್ತಾರೆ. ಸಣ್ಣ ಹುಡುಗ ವಾದದಲ್ಲಿ ನಾವು ಗೆದ್ಬಿಡ್ಬೋದು ಅಂತ ಅಂದ್ಕೊಂಡು ವಾದಕ್ಕೆ ಬಂದಿರ್ತಾರೆ. ಆದರೆ ಅವರ ಅದ್ಭುತವಾದ ಪ್ರತಿಭೆ ನೋಡಿಕೊಂಡು ಇವ್ರಿಗೆ ಅನಿಸುತ್ತೆ, ಸಾಮಾನ್ಯ ಇಲ್ಲ, ಇವ್ರಿಗೂ ತುಂಬ ಸಮರ್ಥ ಇದ್ದಾನೆ, ಇವನಿಗೆ ಒಳ್ಳೆ ಚೆನ್ನಾಗಿ ತಯಾರು ಮಾಡಬೇಕು ಅಂತೇಳಿ ಕುತೂಹಲದಿಂದ ಇಷ್ಟಸಿದ್ಧಿ ಅನ್ನೋಂಥ ಗ್ರಂಥನ, ಮಾಯಾವಾದವನ್ನು ಹೇಳೋಂಥ ಒಂದು ಗ್ರಂಥನ ಪಾಠ ಮಾಡಬೇಕು. ಅಲ್ಲಿರುವಂಥ ದೋಷಗಳನ್ನ ಹೇಳ್ತಾರೆ. ಗುರುಗಳಿಗೆ ತುಂಬ ಕೋಪ ಬರ್ತದೆ. ಇಲ್ಲ ಇವಕ್ಕೆಲ್ಲ ಉತ್ತರ ಮುಂದೆ ಇದೆ ಅಂತ ಹೇಳ್ತಾರೆ. ಮುಂದೆ ಇದ್ದರೆ ಹೇಗೆ ತೊಂದರೆ ಇಲ್ಲ, ಈಗಲೇ ಉತ್ತರ ಕೊಡ್ರಿ ಅಂತಾರೆ. ಆದರೆ ಆ್ಯಕ್ಚುಲಿ ಅವ್ರ ಉತ್ತರ ಇಲ್ಲ ಆ ಪ್ರಶ್ನೆಗಳಿಗೆ. ಅವರು ತೋರಿಸ್ಕೊಳಕ್ಕಾಗದೆ ಸಹಿಸದೆ ಅವ್ರು ಹೇಳ್ತಾರೆ, ನೀವು ಮೇಲಿನ ಪಾಠನೇ ಮಾಡೋದಿಲ್ಲ ಅಂತೇಳಿ ಅವ್ರು ಪಾಠ ಹೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಒಂದು ದಿವಸ ಏನಾಗುತ್ತೆ, ಭಾಗವತ ಪಾರಾಯಣ ನಡೀತಾ ಇರ್ತದೆ. ಆಗ ಒಬ್ಬೊಬ್ಬರು ಗ್ರಂಥಗಳಲ್ಲಿ ಭಾಗವತದ್ದು ಪಾಠ ವ್ಯತ್ಯಾಸ ಇರೋದನ್ನ ಮಧ್ವಾಚಾರ್ಯರು ತೋರಿಸ್ಕೊಡ್ತಾರೆ. ಅವ್ರಿಗೆ ಸನ್ಯಾಸಾಶ್ರಮದ ಹೆಸರು ಪೂರ್ಣ ಪ್ರಜ್ಞೆ ಅಂತ ಇರುತ್ತೆ. ಅವರು ಪಾಠ ಸರಿಯಾದ ಪಾಠವನ್ನು ಹೇಳಿದ ಕೇಳಿ ಅಚ್ಯುತ ಪ್ರೇಕ್ಷರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಹೇಗೆ ನಿಖರವಾಗಿ ಹೇಳ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ದಿನದಲ್ಲಿ ತಾರ್ಕಿಕರ ಗುಂಪು ಬಂದಿರ್ತಾರೆ. ಅವ್ರು ತಾರ್ಕಿಕರನ್ನ ಗೆದ್ದಾಗ ಇದನ್ನು ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಭೇದವನ್ನು ಮುಂದೆ ನಿರೂಪಿಸುವಂಥ ಮಧ್ವಾಚಾರ್ಯರಲ್ಲಿ ತರ್ಕದಿಂದ ಭೇದ ನಿರೂಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಅವರು ವಾದ ಸರಣಿ ಎಲ್ಲ ನೋಡಿಬಿಟ್ಟು ನೀವು ತರ್ಕದಲ್ಲಿ ಇಷ್ಟು ಚೆನ್ನಾಗಿದೆ ಅಂತ, ಶಾಸ್ತ್ರದಲ್ಲಿ ಅದಕ್ಕೆ ಅನುಮಾನ ಅಂತ ಹೇಳ್ತಾರೆ. ಹಾಗಾಗಿ ಅನುಮಾನಕ್ಕೆ ಕಾಣಿಸ್ತದೆ. ಈಗ ಪೂರ್ಣ ಪ್ರಜ್ಞರ ಪ್ರತಿಭೆ, ಅವ್ರ ಬೌದ್ಧಿಕ ಶಕ್ತಿ ಎಷ್ಟು ಅವರ ಕಾರ್ಯಗಳೆಲ್ಲ ಏನು ಮೂಡಿಸ್ತಾ ಇತ್ತು ಜನರ ಮನಸ್ಸಲ್ಲಿ ಅಂತಂದರೆ, ಇಲ್ಲ ಇಷ್ಟು ಮತಗಳಿದ್ದರೂ ಕೂಡ ಎಲ್ಲ ಮತಗಳನ್ನು ಮೌನವಾಗಿಸಿದಂಥ ಮಾಯಾವಾದ ಮತದಲ್ಲಿ ಕೂಡ ಏನೋ ದೋಷಗಳಿದೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ನಮ್ಮ ಹತ್ರ ಉತ್ತರ ಇಲ್ಲ. ಅವ್ರಿಗೆ ಎಲ್ಲ ಸಾಮರ್ಥ್ಯ ಇದೆ, ಪುರಾಣಗಳು ಹೇಳ್ತಾರೆ, ಪ್ರಮಾಣ ಕೊಟ್ಟು ಉತ್ತರ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಾರೆ, ಎಲ್ಲ ಶೈಲಿ ಇದೆ. ನಾವು ವಿಚಾರ ಮಾಡಬೇಕು, ನಮಗೆ ಸರಿಯಾದನ್ನು ತಿಳಿಸ್ಕೊಡೋಕ್ಕೆ ಇವರೊಬ್ಬರು ನಮಗೆ ಸಾಧ್ಯವಾಗಿರೋರು ಅಂತ ಜನರಲ್ಲಿ ಆಲೋಚನೆ ಮಾಡ್ತಾ ಆಗ ಎಲ್ಲರೂ ಪ್ರಾರ್ಥನೆ ಮಾಡೋದ್ರಿಂದ ಇವರು ಗ್ರಂಥಗಳ ರಚನೆ ಶುರು ಮಾಡ್ತಾರೆ. ಈ ಸ್ಲೈಡಲ್ಲಿ ಯಾವ್ಯಾವ ಗ್ರಂಥಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಬರೆದುಕೊಂಡೋದನ್ನು ತೋರಿಸಿದ್ದಾರೆ. ಗೀತಾ ಭಾಷೆ ಯಾವ ಸಂದರ್ಭದಲ್ಲಿ ಬಂತು, ಕರ್ಮನಿರ್ಣಯ, ಅಣುಭಾಷೆ ಅವೆಲ್ಲ ಬರೆಯುವಂತಹಕ್ಕೆ ಏನು ಪ್ರಸಂಗ ಕಾರಣ ಆಯಿತು ಅನ್ನೋದನ್ನು ಈ ಸ್ಲೈಡಲ್ಲಿ ತೋರಿಸಿದ್ದಾರೆ. ಮುಂದೆ ಅದೇನೇ ಇಂಗ್ಲೀಷಲ್ಲಿ ಮಧ್ವಾಚಾರ್ಯರ ಭೌತಿಕ ಶಕ್ತಿ ಹೇಗಿತ್ತು ಅಂತಂದರೆ, ಎಷ್ಟು ವಾದಿಗಳನ್ನ ಅವರು ಜಯಿಸಿದ್ರು. ಸುಮಾರು ಇದೆ, ಇಲ್ಲಿ ಕೊಟ್ಟಿರೋದು ಸುಮಧ್ವೀಜಲ್ಲಿ ಬಂದಿರೋಂಥ ಒಂದಷ್ಟು ವಾದಿಗಳನ್ನ ಹಾಕಿದ್ದೀವಿ. ಇದೆ ಹಾಗೆ ಹೇಳಿದ್ರೆ ವಾಸುದೇವಾದಿ ಪಂಡಿತರು ಅಂತ ವೈಶೇಷಿಕ ಮೊದಲನೇ ಬಂದಿದ್ರು. ತರ್ಕ, ಬೌದ್ಧ, ಒಬ್ಬೊಬ್ಬರದು ಒಂದೊಂದು ಥರ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ
ಪ್ರತಿಯಾಗಿ ಹೇಗಾದರೂ ಗೆಲ್ಲಬೇಕು ಅಂತ ಬರ್ತಾರೆ, ಯಾವುದೋ ಕಾರಣದಿಂದ ಗೆಲ್ಲೋದಕ್ಕಾಗದೆ ಅವರು ಸೋತು ಹೋಗ್ತಾರೆ. ಅವರುಗಳದ್ದು ಲಿಸ್ಟ್ ಇದೆ. ಆಮೇಲೆ ವೇದ ಪ್ರಮಾಣ ಅಲ್ಲ, ಯಾಕೆ ಅಂತಂದರೆ ವೇದ ಎಲ್ಲ ಸುಳ್ಳು, ಅದರಲ್ಲಿ ಹೇಳಿರೋದೆಲ್ಲ ಸುಳ್ಳು ಅಂತೇಳಿ ಒಬ್ಬ ಶೂದ್ರ ರಾಜ ಒಂದು ಬೀಜ ಇಟ್ಕೊಂಡು ಬರ್ತಾನೆ. ವೇದಗಳೆಲ್ಲ ಸುಳ್ಳು, ಯಾವುದರಲ್ಲಿ ಇರೋದು ಸತ್ಯ ಇಲ್ಲ, ಯಾವುದಾದ್ರು ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಮಧ್ವಾಚಾರ್ಯರು ಹೇಳ್ತಾರೆ, ಒಂದು ಔಷಧಿ ಸೂಕ್ತದಿಂದ ಒಂದು ಬೀಜನ, ಹೆಸರುಕಾಳಿನ ಬೀಜ ಇಟ್ಕೊಂಡು ಆಗಿದ್ದಾಗಲೇ ಸಸ್ಯನ ಹುಟ್ಟಿಸಿ ತೋರಿಸ್ಕೊಳ್ತಾರೆ. ಕಾರಣ ವೇದ ಸತ್ಯ, ಯಾಕಂದರೆ ಆ ಸೂಕ್ತ ಹೇಳಿದ್ರೆ ಗಿಡ ಹುಟ್ಟಬೇಕು, ಹುಟ್ಟಿಸಿದೆ. ಇನ್ನಿಂದ ಅದು ಆ ಕೆಲಸ ಯಾಕಾಗಿದ್ರೆ ಯಾರು ಅಧಿಕಾರಿಗಳಿರ್ತಾರೋ, ಯಾರು ಸದಾಚಾರ ಸಂಪನ್ನರಾಗಿರ್ತಾರೋ, ಯಾರಿಗೆ ಅದು ಸಾಮರ್ಥ್ಯ ಇದೆಯೋ ಅವ್ರು ಮಾಡಿದ್ರೆ ಬರುತ್ತೆ. ವೇದ ಸುಳ್ಳಲ್ಲ, ಅವ್ನು ಹೇಳ್ತಾ ಇರೋದು ಸರಿಯಾಗಿರಬೇಕು ಅನ್ನೋದನ್ನು ರೂಪಿಸಿ ವೇದ ಪ್ರಾಮಾಣ್ಯವನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಡ್ತಾರೆ. ಇಲ್ಲಿ ಸಂಗೀತಕ್ಕಿರುವಂತಹ ಸಾಮರ್ಥ್ಯ ಇದೆಲ್ಲ ಯೋಗ ಶಕ್ತಿಯಿಂದ ಮಾಡಿದಂತಲ್ಲ. ವೇದ ಪ್ರಾಮಾಣ್ಯ ಅನ್ನೋದನ್ನು ತಮ್ಮ ಯೋಗ ಶಕ್ತಿಯಿಂದ ಗಿಡ ಬೆಳೆಸಿ ತೋರಿಸಿಲ್ಲ, ವೇದ ಪ್ರಾಮಾಣ್ಯನ ವೇದದಿಂದಲೇ ತೋರಿಸಿಲ್ಲ. ಹಾಗೇನೇ ಇಲ್ಲಿ ಇಲ್ಲಿಯೂ ಅದೇ ಪ್ರಸಂಗ, ಇಲ್ಲಿಯೂ ಅದೇ ಪ್ರಸಂಗ. ಆದರೆ ಇಲ್ಲಿ ಗಿಡ ಮರ ಹೂವು ಆಗಿರೋದು ಪ್ರಸಂಗ ಸಂಗೀತದ ಸಾಮರ್ಥ್ಯದಿಂದಾಗಿ. ಅಂಥ ಆಳವಾದಂಥ ಸಂಗೀತ ಜ್ಞಾನ ಅವ್ರಿಗಿತ್ತು. ಇದು ಅವರ ಮಧ್ವಾಚಾರ್ಯರ ಭೌತಿಕ ಶಕ್ತಿನ ನಿರ್ಮಿಸ್ತಾರೆ.